ನಮಸ್ತೆ. ನಿಮಗೆಲ್ಲರಿಗೂ ಫ್ಯಾಕ್ಟ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆಲ್ಲ ಮೈಕ್ರೋಸ್ಕೋಪ್ ಬಗ್ಗೆ ತಿಳಿದಿರುತ್ತೆ. ಮೈಕ್ರೋಸ್ಕೋಪ್ ಮೂಲಕ ಕಣ್ಣಿಗೆ ಕಾಣದ ಸೂಕ್ಷ್ಮ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡ್ಬೋದು. ನಾವು ದಿನನಿತ್ಯ ನೋಡುವ ವಸ್ತುಗಳನ್ನು ಮೈಕ್ರೋಸ್ಕೋಪ್ ಮೂಲಕ ನೋಡಿದರೆ ಹೇಗಿರುತ್ತೆ ಎನ್ನುವುದೇ ಇವತ್ತಿನ ವಿಡಿಯೋ. ತಡ ಮಾಡದೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಒನ್ ಈಸ್ ಬಾಲ್ ಪೆನ್. ಪೆನ್ನನ್ನು ನಾವು ಪ್ರತಿದಿನ ಯೂಸ್ ಮಾಡ್ತಾ ಇದ್ದೀವಿ. ಆದರೆ ನೀವು ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ ಪೆನ್ ಹೇಗೆ ಕಾಣುತ್ತೆ ಮೈಕ್ರೋಸ್ಕೋಪಲ್ಲಿ ಅಂತ? ಬಾಲ್ ಪೆನ್ ಹೇಗೆ ಕೆಲಸ ಮಾಡುತ್ತೆ ಅಂತ ತಿಳ್ಕೊಳ್ಳೋಣವಾ? ಮೈಕ್ರೋಸ್ಕೋಪಲ್ಲಿ ಪೆನ್ನನ್ನು ನಾವು ಝೂಮ್ ಮಾಡಿ ನೋಡಿದಾಗ ಪೆನ್ನ ತುದಿಯಲ್ಲಿ ಸಣ್ಣ ಬಾಲ್ ಕಾಣುತ್ತದೆ. ಪೆನ್ನಿಂದ ಇದು ಬರೆದರೆ ಇದು ಕೂಡ ತಿರುಗುತ್ತದೆ. ಪೇಪರ್ ಮೇಲೆ ಬರೆದಾಗ ಪೆನ್ನಿಂದ ಪೇಪರ್ಗೆ ಇಂಕ್ ಪಾಸ್ ಆಗುತ್ತದೆ. ಈ ಸಣ್ಣ ಬಾಲ್ ಸರಿಯಾಗಿ ತಿರುಗಲಿಲ್ಲ ಅಂದರೆ ಪೆನ್ ಸ್ಮೂತಾಗಿ ಬರೆಯೋಲ್ಲ. ಈ ಸಣ್ಣ ಬಾಲ್ ಎಷ್ಟು ಇಂಪಾರ್ಟೆಂಟ್ ಅಲ್ವಾ? ನೆಕ್ಸ್ಟ್ ಒನ್ ಈಸ್ ಪೇಪರ್. ನಾವು ಪ್ರತಿದಿನ ಪೇಪರ್ನ ಯೂಸ್ ಮಾಡ್ತೀವಿ. ಸ್ಟೂಡೆಂಟ್ಸ್ಗಂತೂ ಪೇಪರಿಂದ ತುಂಬಾ ಯೂಸ್ ಇದೆ. ಅದೆಲ್ಲ ಅಂದರೆ ಅವರಿಗೆ ಓದೋದು ಬರೆಯೋದೇ ಕಷ್ಟ ಆಗಿಬಿಡುತ್ತೆ. ಆದರೆ ನೀವು ಯಾವಾಗಾದರೂ ಪೇಪರ್ನ ಝೂಮ್ ಮಾಡಿ ನೋಡೋದ್ರ ಬಗ್ಗೆ ಯೋಚನೆ ಮಾಡಿದ್ದೀರಾ? ಇಲ್ಲಿ ನೋಡಿ, ನಾವು ಪೇಪರ್ನ ಝೂಮ್ ಮಾಡಿ ನೋಡಿದಾಗ ಹುಲ್ಲಿನ ಥರ ಕಾಣುತ್ತದೆ. ಕಾರಣ ಇದು ತಯಾರಾಗೋದು ಕೂಡ ಒಣ ಹುಲ್ಲಿಂದ ಮತ್ತು ಮರದ ಸಿಪ್ಪೆಯಿಂದ. ಹಾಗಾಗಿ ನೀವು ಝೂಮ್ ಮಾಡಿದರೆ ಇಷ್ಟೊಂದು ರಫ್ ಕಾಣುತ್ತೆ. ಬಟ್ ನಾವು ಡೈಲಿ ನೋಡಬೇಕಾದ್ರೆ ಪೇಪರ್ ಎಷ್ಟು ಸ್ಮೂತಾಗಿರುತ್ತೆ ಅಲ್ವಾ? ನೆಕ್ಸ್ಟ್ ಈಸ್ ಐಸ್ ಕ್ಯೂಬ್ಸ್ ಅಥವಾ ಐಸ್ ಗಡ್ಡೆಗಳು. ಇದು ನಿಮ್ಮೆಲ್ಲರಿಗೂ ತುಂಬ ಚೆನ್ನಾಗಿ ಗೊತ್ತಿದೆ. ನೀರು ಗಟ್ಟಿಯಾದ ಮೇಲೆ ಅದರದ್ದೇ ಆದ ಲೇಯರ್ಸ್ ಫಾರ್ಮ್ ಮಾಡಿಕೊಳ್ಳುತ್ತದೆ. ಇದು ಎಷ್ಟು ಗಟ್ಟಿಯಾಗಿರುತ್ತೆ ಅಂದರೆ ಇದ್ರ ಮೇಲೆ ಆಟ ಆಡಲೂಬಹುದು, ನಡೆದಾಡಲೂಬಹುದು. ಮೈಕ್ರೋಸ್ಕೋಪಿಂದ ಝೂಮ್ ಮಾಡಿ ನೋಡಿದ್ರೆ ಹೇಗೆ ಕಾಣುತ್ತೆ ಗೊತ್ತಾ? ನೋಡಿ, ಇಲ್ಲಿದೆ ಇದರ ಪಿಕ್ಚರ್ಸ್. ಇದು ಎಷ್ಟು ಸೊಗಸಾಗಿರುತ್ತೆ ಅಂದರೆ ಆರ್ಟಿಸ್ಟ್ ಯಾವುದೋ ಒಂದು ಹೂವನ್ನ ಆರ್ಟ್ ಮಾಡಿರೋ ಥರ ಇರುತ್ತೆ. ಇದಕ್ಕೆ ರೀಸನ್ ಏನಪ್ಪ ಅಂದರೆ ನೀರಿನ ಒಳಗೆ ಇರೋ ಗಾಳಿ ಅದರೊಳಗೆ ಸಿಕ್ಕಾಕೊಳ್ಳುತ್ತೆ. ಹಾಗಾಗಿ ಒಳಗೆ ಇರೋ ಏರಿಂದ ಈ ಥರ ಫಾರ್ಮೇಷನ್ಸ್ ಕ್ರಿಯೇಟ್ ಆಗುತ್ತೆ. ಇರುವೆಗಳು. ನೀವು ಪ್ರತಿದಿನ ಇರುವೆಗಳನ್ನು ನೋಡ್ತೀರಾ. ಬಹಳಷ್ಟು ಥರದ ಇರುವೆಗಳನ್ನು ನಾವು ನೋಡ್ತೀವಿ. ಕೆಲವು ಕಚ್ಚುತ್ತೆ, ಕೆಲವು ಕಚ್ಚೋದಿಲ್ಲ, ಕೆಲವು ತುಂಬ ಸೂಕ್ಷ್ಮವಾಗಿರುತ್ತೆ. ಯಾವಾಗಾದ್ರೂ ನೀವು ಇದರ ಮುಖ ಹೇಗೆ ಕಾಣ್ಬೋದು ಅಂತ ಯೋಚನೆ ಮಾಡಿದ್ದೀರಾ? ಬನ್ನಿ ಇಲ್ಲಿ ನೋಡೋಣ. ಆದರೆ ಒಂದು ಮಾತಂತೂ ನಿಜ. ನಾರ್ಮಲ್ ಆಗಿ ನೋಡಿದಾಗ ಇರುವೆಗಳು ನಮಗೇನು ಮಾಡಲು ಸಾಧ್ಯ ಅನಿಸ್ತದೆ. ಆದರೆ ಮೈಕ್ರೋಸ್ಕೋಪಲ್ಲಿ ಇದನ್ನು ನೋಡಿದ್ರೆ ಭಯವೇ ಆಗುತ್ತದೆ. ಇವುಗಳ ಮುಖ ಸ್ವಲ್ಪ ಭಯಾನಕವಾಗಿರುತ್ತದೆ. ಅದಕ್ಕೆ ನೂರಾರು ಹಲ್ಲುಗಳು ಇರುತ್ತದೆ ಮತ್ತು ಅದರ ಕಣ್ಣುಗಳು ಕಾಂಪೌಂಡ್ ಐಸ್ ಆಗಿರುತ್ತದೆ. ಯೋಚನೆ ಮಾಡಿ, ಇವುಗಳೇನಾದರೂ ನಮ್ಮಷ್ಟು ದೊಡ್ಡದಾಗಿದ್ದರೆ ಹೇಗಿರ್ತಾ ಇತ್ತು ಅಂತ. ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಪ್ಪ ಅಂದರೆ ಇರುವೆಗಳು ತಮಗಿಂತ 10 ಪಟ್ಟು ಭಾರವಾದ ವಸ್ತುಗಳನ್ನು ಎತ್ಕೊಂಡು ಆರಾಮಾಗಿ ಓಡಾಡಬಹುದು. ನೆಕ್ಸ್ಟ್ ಒನ್ ಈಸ್ ಮರಳು ಅಂದರೆ ಸ್ಯಾಂಡ್. ನಾವು ಮರಳನ್ನು ತುಂಬ ಕಡೆ ನೋಡ್ತೀವಿ. ಮನೆ ಕಟ್ಟಬೇಕಾದ್ರೆ ಅಥವಾ ಬೀಚಲ್ಲಿ. ಮಕ್ಕಳಿಗಂತೂ ಇದ್ರ ಜೊತೆ ಆಟ ಆಡೋಕ್ಕೆ ತುಂಬ ಆಸೆ. ನೀವು ಅಬ್ಸರ್ವ್ ಮಾಡಿರೋ ಹಾಗೆ ಮರಳು ಎಷ್ಟು ನುಣುಪಾಗಿ ಇರುತ್ತದೆ ಅಲ್ವಾ? ಒಂದೇ ಥರ ಇರೋ ಹಾಗೆ ಕಾಣಿಸುತ್ತೆ. ಆದರೆ ಇದನ್ನು ನಾವು ಮೈಕ್ರೋಸ್ಕೋಪ್ ಮಾಡಿ ನೋಡಿದಾಗ ಗೊತ್ತಾಗುತ್ತೆ ಇದರಲ್ಲಿ ಎಷ್ಟೊಂದು ತರಹದ ಕ್ರಿಯೇಚರ್ಸ್ಗಳು ಅಡಗಿದೆ ಅಂತ. ಜನರಲಿ ಮಣ್ಣು ತಯಾರಾಗೋದು ಕಾರ್ಡ್ಸಿಂದ, ಅಂದರೆ ಸಣ್ಣ ಸಣ್ಣ ಕಲ್ಲುಗಳು. ಅದರ ಜೊತೆಗೆ ಕಪ್ಪೆ ಚಿಪ್ಪುಗಳು, ಗಾಜುಗಳು ಮತ್ತು ಬೇರೆ ನೀರಿನಲ್ಲಿದ್ದ ಪ್ರಾಣಿಗಳ ರೆಕ್ಕೆಗಳು ಅಥವಾ ಮೂಳೆಗಳಿಂದ ತಯಾರಾಗಿರುತ್ತೆ. ಇಂಜೆಕ್ಷನ್ನ ನೀವು ನೋಡೇ ಇರ್ತೀರ ಅಲ್ವಾ? ಅಥವಾ ಯಾವಾಗಾದರೂ ಮಾಡಿಸ್ಕೊಂಡಿರ್ತೀರ. ಈ ವಿಡಿಯೋದಲ್ಲಿ ಇಂಜೆಕ್ಷನ್ ಝೂಮ್ ಮಾಡಿ ನೋಡಿದಾಗ ಹೇಗೆ ಕಾಣುತ್ತೆ, ಹೇಗೆ ನಮ್ಮ ದೇಹದೊಳಗೆ ಹೋಗುತ್ತೆ ಅನ್ನೋದನ್ನು ನೋಡೋಣ. ಇಂಜೆಕ್ಷನ್ನ ಸೂಜಿಯ ಒಂದು ಭಾಗ ತುಂಬ ಶಾರ್ಪ್ ಇರುತ್ತೆ ಮತ್ತು ಅದರ ಮೇಲೆ ಒಂದು ಸಣ್ಣ ಹೋಲ್ ಇರುತ್ತೆ. ಆ ಸಣ್ಣ ಹೋಲಿಂದ ಇಂಜೆಕ್ಷನ್ಲಿರೋ ಮೆಡಿಸಿನ್ ನಮ್ಮ ಬಾಡಿಗೆ ಪಾಸ್ ಆಗುತ್ತೆ. ಇಂಜೆಕ್ಷನ್ ಮಾಡಿದ ಮೇಲೆ ನಮ್ಮ ಚರ್ಮಕ್ಕೆ ಸಣ್ಣ ಒಂದು ಹೋಲ್ ಆಗುತ್ತೆ. ಆ ಹೋಲ್ ಮೈಕ್ರೋಸ್ಕೋಪಿಂದ ಇಷ್ಟು ದೊಡ್ಡದಾಗಿ ಕಾಣುತ್ತೆ. ನೋಡಿ, ಇಂಜೆಕ್ಷನ್ ತೆಗೆದ ನಂತರ ಕೆಲವು ಗಂಟೆಗಳ ಕಾಲ ಈ ಹೋಲ್ ಹಾಗೇ ಇರುತ್ತೆ. ಈ ತರಹದ ಇನ್ನಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳು ತಿಳ್ಕೋಬೇಕಾದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಹಾಗೆ ಒಂದು ಲೈಕ್ ಬಟನ್ ಒತ್ತಿ. ಥ್ಯಾಂಕ್ ಯು.